VIP ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಲ್ಲ ಕರ್ನಾಟಕ ಕನ್ನಡಿಗರಿಗೂ ಮಾದೇಶ್ ಮಾಡುವ ನಮಸ್ಕಾರ. ನಾನಿವಾಗ ಶಿವರಾಮ್ ಕಾರಂತ್ BDA ಪ್ರಾಪರ್ಟಿ ವಿಚಾರವಾಗಿ ಮಾತಾಡಲಿಕ್ಕೆ, ನೀವು ಇವಾಗ ಅಷ್ಟೇ ಈಗ ಹೊಸಬ್ರು ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋವಂಥವ್ರು ಇದನ್ನು ಆಗಾಗ ಬರುವಂತಕ್ಕಂಥ ವಿಡಿಯೋಗಳನ್ನ ನಿಮ್ಮ ಗಮನದಲ್ಲಿ ಹಾಕ್ಕೊಂಡ್ರೆ ಸಾಕು. ಏನಪ್ಪ ವಿಷಯ ಅಂದರೆ, ಸುಮಾರು ಜನ ಕಾಲ್ ಮಾಡ್ತಾಯಿದ್ದೀರಿ, ಸರ್ ಲೇಔಟ್ ಎಲ್ಲಿ ಮಾಡಿದ್ದಾರೆ, ಲೇಔಟಿಗೆ ಯಾವ ಕಡೆಯಿಂದ ಹೋಗ್ಬೋದು ಅನ್ನೋದನ್ನು ಕೇಳ್ತಾ ಇದ್ದೀರಾ. ಒಂದೊಂದಾಗಿ ಹೇಳ್ತೀನಿ ಕೇಳಿ. ಆ ಲೇಔಟಿಗೆ ಈಗ ಯಲಹಂಕ ಸೈಡಲ್ಲಿ ಮಾಡಿರೋಂತಕ್ಕಂಥ BDA ಪ್ರಾಪರ್ಟಿ ಇದು. ಶಿವರಾಮ್ ಕಾರಂತ್ BDA ಪ್ರಾಪರ್ಟಿ 8ನೇ ಮೈಲಿಯಿಂದ ಹಿಡಿದು ಹೆಸರುಘಟ್ಟ 8ನೇ ಮೈಲಿ, ಹಾಗೆ ಜಾಲಹಳ್ಳಿ ಕ್ರಾಸು, ಯಲಹಂಕ, ಏರ್ಪೋರ್ಟ್ ರೋಡು, ಈ ಕಡೆಯಿಂದ ಸರೌಂಡಿಂಗ್ ಎಲ್ಲ ಕಡೆಯಿಂದನೂ ಕೂಡ ನೀವು ಶಿವರಾಮ್ ಕಾರಂತ್ ಲೇಔಟಿಗೆ ಬರ್ಬೋದು. ಏನಪ್ಪ ಅಂತಂದರೆ, ಹಾಗೆ ಕೇಳ್ತಾ ಇದ್ದೀರಾ ಕೆಲವರು, ಸರ್ ಈಗೊಂದು ಹೈವೇ ಹೇಳಿ, ಈಗ ಏರ್ಪೋರ್ಟ್ ರೋಡು ಹಾಗೆ ತುಮಕೂರು ರೋಡು ಈ ಥರ ಒಂದು ಹೈವೇ ಹೇಳಿ ಅಂತ ಇದ್ದಾರೆ. ಯಾಕೆ ಅಂತಂದರೆ, ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ 60 ಫೀಟ್ ರೋಡ್ ಡಬಲ್ ಆಗಿರ್ಬೋದು, 80 ಫೀಟ್ ರೋಡ್ ಡಬಲ್ ಆಗಿರ್ಬೋದು, 100 ಫೀಟ್ ರೋಡ್ ಡಬಲ್ ಆಗಿರ್ಬೋದು, ಯಾವುದೂ ಕೂಡ ಇಲ್ಲ. ನೀವು ಈ ಕಡೆ ಜಾಲಹಳ್ಳಿ ಕ್ರಾಸ್ ಕಡೆಯಿಂದ ಬರ್ತೀವಿ ಅನ್ನೋದಾದರೆ ಹೆಸರುಘಟ್ಟ ಮೇಯ್ನ್ ರೋಡಿಗೆ ಬರ್ತೀರಾ, ಬಾಣಾವಾರ ರೈಲ್ವೆ ಸ್ಟೇಷನ್ ದಾಟ್ತಿದ್ದಂಗೆ ನೀವು ಅಲ್ಲಿಂದ ಮುಂದಕ್ಕೆ ಸಿಂಗಲ್ ರೋಡೇ ಸಿಗುತ್ತೆ ಶಿವರಾಮ್ ಕಾರಂತ್ ಸಿಗೋವರೆಗೂ. ಹಾಗೆ ಏರ್ಪೋರ್ಟ್ ರೋಡ್ ಕಡೆಯಿಂದ ಬರ್ತೀವಿ ಅಂತಂದರು, ಏರ್ಪೋರ್ಟ್ ರೋಡ್ ಏನಿದೆ ಅಲ್ಲಿ ಸಿಟಿ ಒಳಗಡೆ ಎಂಟ್ರಿ ಆಗೋವರೆಗೂ, ಅಂದರೆ ಯಲಹಂಕ ಸೈಡಿಗೆ ಬರೋವರೆಗೂ ಕೂಡ ನಿಮಗೆ ಡಬಲ್ ರೋಡ್ಗಳು ಸಿಗುತ್ತೆ, ದೊಡ್ಡ ರೋಡ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅಂದ್ಕೊಂಡಾಗೆ ದೊಡ್ಡ ರೋಡ್ಗಳು ಯಾವುದೂ ಇಲ್ಲ. ಹಾಗಾಗಿ ಎಲ್ಲ ಕಡೆಯಿಂದನೂ ಕನ್ವಿನಿಯೆಂಟ್ ಇದೆ. ನೀವು ಸುತ್ತಮುತ್ತ ಯಾವ ಕಡೆಯಿಂದನೂ ಬರ್ಬೋದು, ಏರ್ಪೋರ್ಟ್ ರೋಡಿಂದ ಬರ್ಬೋದು, ಏರ್ಪೋರ್ಟಿಂದನೂ ಬರ್ಬೋದು, ತುಮಕೂರಿಂದ ಬರ್ಬೋದು, ಹಾಗೆ ದಾವಸ್ಪೇಟೆ ಕಡೆ ಎಲ್ಲ ಕಡೆಯಿಂದನೂ ಬರ್ಬೋದು. ಬಟ್ 40 ಫೀಟ್ ರೋಡು 30 ಫೀಟ್ ರೋಡು ಕನ್ವಿನಿಯೆಂಟ್ ಮಾತ್ರ ಇದೆ. ದೊಡ್ಡ ಮಟ್ಟದಲ್ಲಿ ಇನ್ನೂ ಅಲ್ಲಿ ಶಿವರಾಮ್ ಕಾರಂತ್ ಲೇಔಟಲ್ಲಿ ಔಟರ್ ಪೆರಪಿಲ್ ರಿಂಗ್ ರೋಡು ಇನ್ನೂ ಕಾಮಗಾರಿ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ರೋಡಿನ ವಿಚಾರ ಒಂದು ನಿಮಗೆ ಗಮನಕ್ಕೆ ತಲುಪಿದೆ ಅಂತ ಅನ್ಕೋತೀನಿ. ಯಾಕೆಂದರೆ ಲೊಕೇಶನ್ ಹಾಕ್ಕೊಂಡ್ರೆ, ಈಗ ಕೆಲವ್ರು ಕೇಳ್ತಾ ಇದ್ದೀರಾ ಸರ್ ಲೊಕೇಶನ್ ಕೊಡಿ ಅದ್ರದ್ದು ಅಂತ. ಲೊಕೇಶನ್ ಏನೂ ಇಲ್ಲ, ನೀವು ಲೊಕೇಶನ್ ಆ್ಯಪ್ ಓಪನ್ ಮಾಡಿರ್ತೀರ, ನಿಮ್ಮ ಹತ್ರ ಆಲ್ಮೋಸ್ಟ್ ಲೊಕೇಶನ್ ಇರುತ್ತೆ. ಆ ಲೊಕೇಶನ್ನಲ್ಲಿ ಶಿವರಾಮ್ ಕಾರಂತ್ BDA ಪ್ರಾಪರ್ಟಿ ಲೊಕೇಶನ್ ಅಂತ ಹೊಡೆದ್ರೆ ಸಾಕು, ನೀವು ಲೊಕೇಶನ್ಗೆ ಬರ್ತೀರಾ. ಓಕೆನಾ. ಆಮೇಲೆ ಆ ರೋಡಲ್ಲಿ ಹೇಗಿದೆ ಅಂತಂದರೆ, ನಾನಿವಾಗ ಏನು ಹೋಗ್ತಾ ಇದ್ದೀನಿ ಈ ರೋಡ್ನಲ್ಲಿ ಓಡಾಡ್ಲಿಕ್ಕೆ ಮಾತ್ರ ಜಾಗ. ನೀವೀಗ ಲೆಫ್ಟ್ ಸೈಡಲ್ಲಿ ನೋಡಿ ಕಂಬಗಳು ಹಾಕಿದ್ದಾರೆ, ಲೇಔಟ್ ಒಳಗಡೆ ಹೋಗಲಿಕ್ಕೆ ಜಾಗ ಕೊಟ್ಟಿಲ್ಲ. ಯಾಕೆಂದರೆ BDAದವರು ಎಲ್ಲ ಕಡೆಯಿಂದನೂ ವೆಹಿಕಲ್ಗಳು ತೊಗೊಂಡೋಗಿ ದಾಂಧಲಿ ಮಾಡ್ತಾರೆ ಅಂತೇಳಿ ಯಾವುದೇ ಕಾರಣಕ್ಕೂ ಒಳಗಡೆ ಎಂಟ್ರಿ ಇಲ್ಲ. ಈಗ ಶಿವರಾಮ್ ಕಾರಂತ್ ಒಳಗಡೆ ಏನು 100 ಫೀಟ್ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಈ ರೋಡ್ ಮಾತ್ರ, ಇನ್ನೆಲ್ಲ ರೋಡ್ಗಳು ಕೂಡ ಆಲ್ ಬ್ಲಾಕ್ ಇಟ್ಟು ಕ್ಲೋಸ್ ಮಾಡಿದ್ದಾರೆ, ಹಾಗೆ ಲೈಟ್ ಕಂಬಗಳು ಇಟ್ಟು ಕ್ಲೋಸ್ ಮಾಡಿದ್ದಾರೆ. ಎಲ್ಲ ಕಡೆ ಲೇಔಟ್ ಒಳಗಡೆ ಎಂಟ್ರಿ ಇಲ್ಲ. ಹಾಗಾಗಿ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಆ ರೋಡಲ್ಲಿ ಮಾತ್ರ ಹೋಗಿ ಬರ್ಬೋದು ಅಷ್ಟೇ, ಎಲ್ಲ ಕಡೆನೂ ಕ್ಲೋಸ್ ಮಾಡಿದ್ದಾರೆ. ಹಾಗೆ ಇನ್ನು ವಿಚ್ಚಿನ ವಿವರ ಏನಪ್ಪ ಅಂತಂದರೆ, ಈಗ ನೀವು ನೋಡ್ತಾ ಇದ್ದೀರಾ ರೋಡಲ್ಲಿ ಹೋಗ್ತಾ ಇದ್ದೀನಿ, ಅಕ್ಕಪಕ್ಕ ಫುಟ್ಪಾತ್ ರೆಡಿಯಾಗಿದೆ, ಹಾಗೆ ಕೆಲವು ಕಡೆ ಸ್ಯಾನಿಟ್ರಿ ಲೈನ್ಗಳು ಕಾಣ್ತವೆ, ಹಾಗೆ ವಾಟರ್ ಲೈನು ಕೂಡ ಕಾಣ್ತವೆ. ಎಲ್ಲ ಕೂಡ ಶಿವರಾಮ್ ಕಾರಂತಲ್ಲಿ ಸಂಪೂರ್ಣವಾಗಿ ರೆಡಿ ಮಾಡಿ ಇಟ್ಟಿರೋ ಅಂಥಕ್ಕಂಥ ಈ ಲೇಔಟು. ರೋಡಿನ ವಿಚಾರದಲ್ಲಿ ಬಂದರೆ, ಹಾಗೆ ವಾಟರ್ ಲೈನ್ ಆಗಿರ್ಬೋದು, ಪಂಪ್ ಈ KEB ಲೈನ್ ಆಗಿರ್ಬೋದು, ಎಲ್ಲ ಕೂಡ ಕ್ಲಿಯರಾಗಿ ರೆಡಿಯಾಗಿದೆ. ಹಾಗೆ ನೀವು ಬನಶಂಕರಿ BDAಗೆ ಹೋಗ್ಬೋದು, ಯಾವುದೇ ಲೇಔಟಿಗೆ ಹೋಗಿ ಸೈಟ್ ನಂಬರ್ ನೋಡ್ಕೊತೀವಿ ಏನಾಗಿದ್ದರೆ ಯಾವುದೇ ಕಾರಣಕ್ಕೂ ಯಾವುದೇ ಸೈಟ್ ನಂಬರ್ ಕಾಣೋದಿಲ್ಲ. ಹಾಗೆ ಜ್ಞಾನಭಾರತಿ ಇರ್ಬೋದು, ವಿಶ್ವೇಶ್ವರಯ್ಯ ಇರ್ಬೋದು, ಕೆಂಪೇಗೌಡಗೆ ಹೋಗಿರ್ಬೋದು, ನಾವೊಂದು ಸೈಟ್ ನಂಬರ್ ಹೇಳಿ ಬ್ಲಾಕ್ ಹೇಳಿದ್ರೆ ಆ ಜಾಗದಲ್ಲಿ ಹೋಗಿ ನೀವು ಸೈಟ್ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಶಿವರಾಮ್ ಕಾರಂತಲ್ಲಿ ಏನಪ್ಪ ಅಂತಂದರೆ, ನೀವು ಶಿವರಾಮ್ ಕಾರಂತಲ್ಲಿ ಯಾವ ಸೆಕ್ಟರು ಯಾವ ಸೈಟ್ ನಂಬರು ಅಂತ ನೋಡಿಕೊಂಡ್ರೆ ನೀವು ಈಸಿಯಾಗಿ ಸೈಟಲ್ಲಿ ಹೋಗಿ ಇದೇ ಸೈಟು ಅಂತ ನೋಡ್ಬೋದು. ಯಾಕೆ ಅಂದರೆ ಇಲ್ಲಿ ಒಂದು ಅನುಕೂಲ ಏನು ಮಾಡಿಕೊಟ್ಟಿದ್ದಾರೆ ಅಂದರೆ, ಸೈಟ್ ನಂಬರು ಸೆಕ್ಟರ್ ಎರಡೂ ಕೂಡ ಅದರಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾರೆ. ಕೆಂಪೇಗೌಡದಲ್ಲಿ ವಿಶ್ವೇಶ್ವರಯ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬರೀ ಸೈಟ್ ನಂಬರ್ ಮಾತ್ರ ಬರೆದಿರ್ತಾರೆ. ಬಟ್ ಆದರೆ ಶಿವರಾಮ್ ಕಾರಂತಲ್ಲಿ ಸೆಕ್ಟರ್ ಯಾವುದು, ಯಾವ ಬ್ಲಾಕ್ ಇದು, ಸೆಕ್ಟರ್ 1ರಿಂದ 9 ಸೆಕ್ಟರ್ ಏನಿದೆ ಆ ಸೆಕ್ಟರ್ ನಂಬರು ಕೂಡ ಬರೆದು ಸೈಟ್ ನಂಬರ್ಗಳು ಬರೆದಿರ್ತಾರೆ. ಹಾಗಾಗಿ ನೀವು ಇಲ್ಲಿ ಹುಡುಕಾಡುವ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ.
ಏಕೆಂದರೆ ಈಸಿಯಾಗಿ ಸೆಟ್ಟರ್ಗೆ ಹೋಗ್ಬಿಟ್ರೆ ಆ ಸೆಟ್ಟರಲ್ಲಿ ಸೀರಿಯಲ್ ನಂಬರ್ಗಳು ನೋಡ್ಕೊಂಡು ಇದೇ ನಮ್ಮ ಸೈಟು ಅಂತ ಹುಡುಕಬೋದು. ಹಾಗಾಗಿ ಇಲ್ಲಿ ಅದು ಒಂದು ಅನುಕೂಲ ತುಂಬ ಚೆನ್ನಾಗಿದೆ. ಹಾಗೆ ಮತ್ತು ಶಿವರಾಮ್ ಕಾರಂತ್ ಹೇಗಿದೆ ಅಂತಂದರೆ ನೀವು ಒಂದು ಮೂಲೆಯಿಂದ ಇನ್ನೊಂದು ಮೂಲೆ ನಿಂತ್ಕೊಂಡು ನೀಟಾಗಿ ನೋಡ್ಬೋದು, ಹೆಚ್ಚು ಕಮ್ಮಿ ಕಿಲೋಮೀಟ್ರ್ ಗಟ್ಟಲೆ. ಅದೇ ನಮ್ಮ ಬನಶಂಕರಿ ಆಗಿರ್ಬೋದು, ಶಿವರಾಮ್ ವಿಶ್ವೇಶ್ವರಯ್ಯ ಆಗಿರ್ಬೋದು, ಕೆಂಪೇಗೌಡ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಒಂದು ರೋಡಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ರೋಡ್ ಕಣ್ಣಿಗೆ ಕಾಣಲ್ಲ, ಇನ್ನೊಂದು ರೋಡಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ರೋಡ್ ಕಣ್ಣಿಗೆ ಕಾಣಲ್ಲ, ಆ ಥರ ಇದೆ ನೋಡಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ನಿಂತ್ಕೊಂಡು ನಾವು ಹೋಗ್ತಾ ಇದ್ದೀವಿ, ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ದೂರದವರೆಗೂ ನಿಮಗೆ ಸುತ್ತ ಆಲ್ ರೌಂಡ್ ಕ್ಲೀನಾಗೆ ಕಾಣಿಸುತ್ತೆ. ಲೆವೆಲಾಗಿರೋಂತಕ್ಕಂಥ ಜಾಗ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಡೆವಲಪ್ಮೆಂಟು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೋಡ್ ಗೀಡ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಪಾರ್ಕ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಮರ್ಷಿಯಲ್ಲು 50-80 ಬರೀ ಒಂದು 500 ಸೈಟ್ ಇದೆ ಅಂತ ನಮಗೆ ರೈತರ ಕಡೆಯಿಂದ ಮಾಹಿತಿ ಬಂದಿದೆ. ನಾನೀಗ ಹೋಗ್ತಾ ಇರೋ ರೋಡಲ್ಲಿ ಮಾತ್ರ 50-80 ಕಮರ್ಷಿಯಲ್ಲು 500 ಸೈಟ್ ಇದೆ ಅಂತ ಮಾಹಿತಿ ಇದೆ. ಬಟ್ ಅದರಲ್ಲಿ ಎಷ್ಟು ಸಿಗುತ್ತೆ, ಎಷ್ಟು ರೈತರು ಮಾರ್ತಾರೆ, ಎಷ್ಟು ರೈತರು ಮಾರಲ್ಲ ಅನ್ನೋದು ಮಾಹಿತಿ ಇಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗೆ ಇನ್ನೇನಪ್ಪ ಅಂತಂದರೆ, ಈಗ ಸೈಟ್ ವಿಚಾರ ಆಯಿತು, ಸೈಟ್ ನಂಬರ್ ಆಯಿತು, ಪವರ್ ಲೈನ್ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, KEB ಆಗಿರ್ಬೋದು, ಎಲ್ಲ ಕೂಡ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕೆಲವರು ಲೆವೆಟಿಗೆ ಹೋದ್ರೆ ಎಲ್ಲ ಇರ್ತದೆ ಅಂತ ಅಂದ್ಕೊಂಡು ಹೋಗ್ತೀವಿ. ಅದೇ ರೀತಿ ಕೆಂಪೇಗೌಡಗೆ ಹೋದರೆ ಯಾವುದೂ ಇರಲ್ಲ, ರೋಡ್ ರೆಡಿಯಾಗಿರಲ್ಲ, ಸೈಟ್ ಕ್ಲೀನಾಗಿರಲ್ಲ, ಚೇಂಬರ್ ಆಗಿರಲ್ಲ, ಟ್ರಾನ್ಸ್ಫಾರ್ಮ್ ಆಗಿರಲ್ಲ, ಎಲ್ಲ ಗುಂಡಿ ಹೊಡೆದು ಹಂಗಂಗೆ ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಆಗಿಲ್ಲ. ತುಂಬ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಶಿವರಾಮ್ ಕಾರಂತ್ ಪ್ರಾಪರ್ಟಿ ನೀಟಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಬಿಡೋದಕ್ಕೆ ಈಗ 5ನೇ ತಾರೀಕು ಬಿಡ್ತಾರೆ ಅಂತ ಹೇಳಿದರು, ಈಗ 28ಕ್ಕೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಸೈಟನ್ನು ಎಲ್ಲ ಕೂಡ ಪೇಪರ್ಗಳೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ರೈತರಿಗೆ ದಿಢೀರ್ ಅಂತ ಕೊಟ್ಟರೆ ಅವರು ರಿಜಿಸ್ಟ್ರಿಗೆ ಹೋಗ್ಬೋದು, ಖಾತಾಗಳಾಗಿರ್ಬೋದು, ಎಲ್ಲದಕ್ಕೆ ಅವರು ಮೇಲೆ ಬೀಳ್ತಾರೆ ಅಂತೇಳಿ ಮೋಸ್ಟ್ಲಿ ಅವರು ಡಾಕ್ಯುಮೆಂಟ್ ವಿಚಾರದಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ರಿಜಿಸ್ಟ್ರಿಗೆ ಸಬ್ ರಿಜಿಸ್ಟ್ರು ಎಲ್ಲ ರೆಡಿ ಮಾಡಿಕೊಂಡು, ಅಂದರೆ ಒಂದು ಅನುಕೂಲ ಆಗಿ ಅವ್ರು ಬಂದು ಸಡನ್ನಾಗಿ ರಿಜಿಸ್ಟ್ರ್ ಮಾಡಬೇಕು ಅದು ಇದು ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಡಿಲೇ ಆಗ್ತಾಯಿದೆ ಅಂತ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ 28ಕ್ಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ರೈತರಿಗೆ ಕೊಡೋವಂತಕ್ಕಂಥ ಸೈಟ್ಗಳನ್ನು ಸೇಲ್ ಮಾಡ್ತಾರೆ, ರೈತರಿಗೆ ಕೊಟ್ಟರೆ ರೈತರುಗಳು ಸೇಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಂದರೆ ನಮಗೆ ಗೊತ್ತಿರೋ ರೈತರುಗಳು, ನಮಗೆ ಪರಿಚಯ ಇರೋ ರೈತರುಗಳು ಕಾಲ್ ಮಾಡಿದ್ರೆ ಸಿಗತ್ತೆ. ಬಟ್ಟು ಯಾವುದೇ ಕಾರಣಕ್ಕೂ ನಮಗೆ ಕೈಗೆ ಸೈಟ್ಗಳು ಬಂದು ನಮಗೆ ರಿಜಿಸ್ಟ್ರ್ ಆಗಿ ನಮಗೆ ಡಾಕ್ಯುಮೆಂಟ್ ಆಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕಮಿಟ್ ಆಗಲ್ಲ ಅನ್ನೋ ಕೆಲವು ರೈತರುಗಳು ಇದ್ದಾರೆ. ಕೆಲವು ರೈತರುಗಳು ಸೈಟ್ ನಂಬರ್ ಕೊಟ್ಟಿದ್ದಾರೆ, ನೀವು ಇಮಿಡಿಯೇಟ್ಲಿ ಬಂದು ಕಮಿಟ್ ಆಗ್ಬೋದು, 50 ಲಕ್ಷ ಕೊಡಿ, 25 ಲಕ್ಷ ಕೊಡಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ನಾವು ಕರ್ಕೊಂಡೋಗೋ ಕಸ್ಟಮರ್ಗಾಗಿರ್ಬೋದು, ನಾವಾಗಿರ್ಬೋದು, ಯಾವುದೇ ಕಾರಣಕ್ಕೂ ಆ ಥರ ಕಮಿಟ್ ಆಗೋದಿಲ್ಲ. ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅನ್ನೋದಾದರೆ, ಒಂದು ಕನ್ನಡ ಸಿನಿಮಾವನ್ನು ಅದ್ಭುತವಾಗಿ ರೆಡಿ ಮಾಡ್ತಾರೆ. ಎಲ್ಲರಿಗೂ ಆಸೆ ಏನಿರುತ್ತೆ, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ. ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ. ಏಕೆಂದರೆ ಫಸ್ಟ್ ಡೇ ಫಸ್ಟ್ ಶೋನು ಅದೇ ಸಿನಿಮಾ ಬರುತ್ತೆ, 1 ತಿಂಗಳಾದ್ಮೇಲೂ ಅದೇ ಸಿನಿಮಾ ಬರುತ್ತೆ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಟಿಕೆಟ್ ರೇಟ್ ಏನಿರುತ್ತೆ, 1 ತಿಂಗಳಾದ್ಮೇಲೆ ಏನು ರೇಟ್ ಇರುತ್ತೆ ಅನ್ನೋದನ್ನು ನೀವು ಥಿಂಕ್ ಮಾಡಿ, ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಇದ್ದರೆ ಸಾಕು. ಅದಕ್ಕೋಸ್ಕರ ನಾನು ಈ ಸಿನಿಮಾ ಉದಾಹರಣೆ ತಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ಬೇಡ. ಸೈಟ್ ಸಿಗತ್ತೆ, ಸೈಟ್ ಸಿಗದೇ ಇರಲ್ಲ. ಅಲ್ಲಿ ಅಷ್ಟೊಂದು 35,000 ಗಟ್ಟಲೆ ಸೈಟ್ ಮಾಡಿರೋದು ನಮ್ಮ ಅನುಕೂಲಕ್ಕೆ, ನಮ್ಮೆಲ್ಲರ ಅನುಕೂಲಕ್ಕೋಸ್ಕರನೇ ಮಾಡಿರೋವಂತಕ್ಕಂಥ ಈ ಸೈಟು. ದಯವಿಟ್ಟು ಆ ಥರ ಪಡೋದು ಬೇಡ. ಸೈಟ್ಗಳು ಸಿಗತ್ತೆ, ತಾಳ್ಮೆಯಿಂದ ಎಲ್ಲರೂ ಕೂಡ ಇರೋಣ. ಹಾಗೆ ಸೈಟ್ಗಳಂತೂ 100% ನಾನು ನಿಮಗೆ ಕೊಡಿಸ್ತೀನಿ ರೈತರ ಕಡೆಯಿಂದ. ಡಾಕ್ಯುಮೆಂಟ್ ಎಲ್ಲ ರೆಡಿ ಆಗಬೇಕು, ಮಾತುಕತೆ ಆಗಬೇಕು. ಒಂದು ಟೋಕನ್ ಅಡ್ವಾನ್ಸ್ ಎಷ್ಟು ಅಂತಂದರೆ, ನಾವು ಕೊಟ್ಟಿರೋ ಅಮೌಂಟು ಒಂದು ವೇಳೆ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ನಮಗೆ ಅನಿಸಿದ್ರೂ ಆ ದುಡ್ಡು ಕೊಟ್ಟಿರೋದನ್ನು ಪರವಾಗಿಲ್ಲ, 5,000 ಕೊಟ್ಟಿದ್ದೀವಿ, 10,000 ಕೊಟ್ಟಿದ್ದೀವಿ, ಅವ್ರ ಹತ್ರ ಈಸ್ಕೋಬೋದು ಅನ್ನೋ
ಮೈಂಡ್ ಇರ್ಬೇಕು ನಮಗೆ. ಏಕೆಂದರೆ ಈಗ ಲಕ್ಷಗಟ್ಟಲೆ ಅಮೌಂಟ್ ಕೊಟ್ಬಿಟ್ಟು ಅದು ಏನಾರು ನಮಗೆ ಬೇಡ ಅಂತ ಅನಿಸಿದ್ರೆ ಆ ಅಮೌಂಟನ್ನು ತಗೊಳ್ಳೋದಕ್ಕೆ ನಾವು ತೊಂದರೆ ತಗೊಳ್ಳೋ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು ಏನಪ್ಪ ಅಂತಂದರೆ, ತಾಳ್ಮೆಯಿಂದ ಸೈಟ್ ಯಾವುದು ಬರುತ್ತೆ ಅದು ಲೀಗಲ್ ಏನಿದೆ ಡೈರೆಕ್ಟಾಗಿ ಕೂತ್ಕೊಂಡು, ಯಾಕೆಂದರೆ ನನ್ನ VIP ಲೀಗಲ್ ಪ್ರಾಪರ್ಟೀಸ್ ಇರ್ಬೋದು, ಹಾಗೆ ಕನ್ನಡ ಯೂಟ್ಯೂಬ್ ಚಾನಲ್ ಇರ್ಬೋದು. ನಾವು ಮಾಡ್ತಾ ಇರೋವಂಥ ಕೆಲಸ ಬಂದ್ಬಿಟ್ಟು ರೈತರ ಕಡೆಯಿಂದ ಏನು ಪೇಪರ್ ಇರುತ್ತೆ, ಬೈಯರ್ ಯಾರು ಬರ್ತಾರೆ ಅವರು ನೇರ ಕುಂಡ್ರಿಸೋದು. ನಮ್ಮ ಹತ್ರನೇ ಲೀಗಲ್ ಅಡ್ವೈಸರ್ ಇರ್ತಾರೆ, ಜೊತೆಯಲ್ಲೇ ಇರ್ತಾರೆ. ಅವರು ಫಸ್ಟ್ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರೆ ಎಲ್ಲ ಲೀಗಲ್ ಇದೆಯಾ ಇಲ್ವಾ ಅಂತ. ಲೀಗಲ್ ಇದೆ ಅನ್ನೋದಾದರೆ ನಾವು ಮುಂದುವರಿಬೇಕು, ಲೀಗಲ್ ಇಲ್ಲ ಅನ್ನೋದಾದರೆ ನಮಗೆ ಡಾಕ್ಯುಮೆಂಟ್ ಇದು ಬೇಕು ಅಂತೇಳಿ ಆವಾಗ ಡಾಕ್ಯುಮೆಂಟ್ ಇಸ್ಕೊಳ್ಳೋ ವ್ಯವಸ್ಥೆ ನಾವು ಮಾಡ್ತೀವಿ. ಅವರಿಗೆ ಟೋಕನ್ ಅಡ್ವಾನ್ಸ್ ಎಷ್ಟು ಮಾಡಬೇಕು ಏನು ಎತ್ತ ಅನ್ನೋದನ್ನು ನಾವು ಮೂಲ ದಾಖಲೆಗಳು ಏನು ಬೇಕು ಅನ್ನೋದನ್ನು ಎಲ್ಲನೂ ಕೂಡ ಅವ್ರಿಗೊಂದು ಲಿಸ್ಟ್ ಮಾಡಿಕೊಡ್ತೀವಿ. ಆ ದಾಖಲೆಗಳನ್ನ ರೆಡಿ ಮಾಡಿಕೊಡ್ತೀವಿ ಅಂದಾಗ ನಾವು ರೇಟ್ ವ್ಯಾಪಾರ ಆಗಲಿ ಟೋಕನ್ ಅಡ್ವಾನ್ಸ್ ಆಗಲಿ ಮುಂದಿನ ವಿಚಾರವಾಗಿ ಮಾತಾಡಿಕೊಂಡು ನಾವು ಮುಂದುವರಿತೀವಿ. ಇನ್ನೇನಾದ್ರು ನಿಮಗೆ ಡೌಟ್ ಇತ್ತು ಅಂದರೆ ಫೋನ್ ಮಾಡ್ಬೋದು, ಹಾಗೆ ಇಲ್ಲ ನನ್ನ ಪೇಜನ್ನು ಫಾಲೋ ಮಾಡ್ಕೊಂಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಬೆಲ್ಲೈಕನ್ ಒತ್ಕೊಂಡಿರಿ. ಯಾಕೆಂದರೆ ಸುಮ್ಮನೆ ವೀಡಿಯೋಗಳು ಕೆಲವರು ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ನನ್ನ ಕಸ್ಟಮರ್ಸ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಕೆಲವು ಸೈಟ್ ಪರ್ಚೇಸ್ ಮಾಡೋರು ತುಂಬ ಹೇಳ್ತಾರೆ. ನೀವು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ. ನೀವು ಹೇಳ್ದ ರೀತಿಲಿ ನನಗೆ ಸೈಟು ಕೊಡಿಸಿ, ನನಗೆ 2 ಬೇಕು, 3 ಬೇಕು, 5 ಬೇಕು, 10 ಬೇಕು ಅಂತ ನನಗೆ ಆಲ್ರೆಡಿ ಡಾಕ್ಯುಮೆಂಟು ನಿಮ್ಮ ನಂಬರು ಎಲ್ಲನೂ ಕೂಡ ನಮಗೆ ತಲುಪಿಸಿದ್ದೀರ. ನಾನು ಆ ಥರ ಸಿಕ್ಕಿದಾಗ ನಾನು ನಿಮಗೆ ಕಾಲ್ ಮಾಡಿ ಕೊಡಿಸ್ತೀನಿ. ದಯವಿಟ್ಟು ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡೋಣ. ಸೈಟ್ ಪರ್ಚೇಸ್ ಮಾಡೋ ವಿಚಾರದಲ್ಲಿ ತಾಳ್ಮೆಯಿಂದ 15 ದಿನ ಆಗಲಿ, 1 ತಿಂಗಳಾಗಲಿ, 2 ತಿಂಗಳಾಗಲಿ ತಾಳ್ಮೆಯಿಂದ ನಿಧಾನಕ್ಕೆ ಹೋಗೋಣ. ಅದಕ್ಕೋಸ್ಕರ ನನ್ನ ಈ ಒಂದು ಏನು ವಿಡಿಯೋ ಮಾಡ್ತಾಯಿದ್ದೆ ಅದನ್ನು ಮುಗಿಸೋ ಸಮಯ ಬಂದಿದೆ. ದಯವಿಟ್ಟು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಬೆಲ್ ಐಕಾನ್ ಒತ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಾನು ನಿಮ್ಮ ಮಾದೇಶ್.